ನಾಳೆಗೆ ಸಿದ್ಧತೆ ಆಗ್ತಾ ಇರುವಂತ ಇಲ್ಲಿ ನೋಡ್ಬೋದು ಫ್ಲೆಕ್ಸ್ಗಳು ಯಾವ ತರ ಎಂಟ್ರಿ ನೋಡಿಸಿ ತಗೊಳ್ಳಿ ನಿಮ್ಗೆ. ಆಲ್ಮೋಸ್ಟ್ ಇದು ಎಂಟ್ರೆನ್ಸ್ಗೆ ನಾಳೆ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತಿಗೆ ಇದೊಂದು ದ್ವಾರ ಬಾಗಿಲಾಗಿರುತ್ತೆ. ಎಲ್ಲ ಡಿಸೈನ್ ಮಾಡ್ತಾ ಇದ್ದಾರೆ. ಬೆಳಗ್ಗೆಗೆ ನಿಮ್ಗಂತೂ ಸ್ಟನ್ ಹೋಗ್ತೀರಿ. ಈ ಕಡೆ ಲೆಫ್ಟ್ ಅಲ್ಲಿ ಬಂದ್ರೆ ಅಂಬೇಡ್ಕರ್ ಇದ್ದಾರೆ, ರೈಟ್ ಅಲ್ಲಿ ಬಂದ್ರೆ ಜಗಜೀವನ್ ರಾಮ್ ಅವರು ಇದ್ದಾರೆ. ಎಂಟ್ರಿ ಒಳಗಡೆ ಹೋಗುವಾಗ ಈ ಕಡೆ ಎರಡು ದೊಡ್ಡ ಒಂದು ಪೋಸ್ಟರ್ಗಳು ಹಾಕಿ, ಎರಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಜಗಜೀವನ್ ರಾಮ್ ಅವ್ರದ್ದು. ಮತ್ತೆ ಇಲ್ಲಿ ಎಂಟ್ರಿ ಇದು ನಾಳೆ ನಡೆಯುವಂತಹ ಒಂದು ಅಂಬೇಡ್ಕರ್ ಭವನದ ನಿವೇಶನ ಸ್ಥಳದಲ್ಲೇ ಈ ಒಂದು ಕಾರ್ಯಕ್ರಮವನ್ನು ಆರ್ಗನೈಸ್ ಮಾಡಿರ್ತಾರೆ. ಟೋಟಲ್ ನೋಡಿರ್ಬೋದು, ಇಲ್ಲಿ ಚೇರ್ಗಳು ಹಾಕಿರ್ತಾರೆ. ತುಂಬ ವ್ಯವಸ್ಥಿತವಾಗಿ ಒಂದು ಪ್ರೋಟೋಕಾಲು, ಒಂದು ಲೈನ್ ಆ್ಯಂಡ್ ಲೆಂತಲ್ಲಿ ನೀಟಾಗಿ ಹಾಕಿರ್ತಾರೆ. ಮತ್ತು ಒಳಗಡೆ ನಡೀತಾ ಇರೋವಂಥ ಕನ್ಸ್ಟ್ರಕ್ಷನ್ ಇಲ್ಲಿ ನೋಡಿ ಯಾವ ಥರ ಒಂದು ವರ್ಕ್ ನಡೀತಾ ಇದೆ. ಜರ್ಮನ್ ಟೆಕ್ನಾಲಜಿ ಮಾದರಿ ಈ ಒಂದು ಸ್ಟೇಜು. ಮಳೆ ಗಾಳಿ ಬಿಸಿಲಿಗೆ ಏನೂ ಆಗಲ್ಲ, ಯಾವುದೇ ಥರ ಏನು ಅಡೆತಡೆಗಳೇನೂ ಇರಲ್ಲ. ಈ ಒಂದು ವೇದಿಕೆ ನೋಡಿದ್ರೇ ನಿಜವಾಗ್ಲೂ ಸ್ಟನ್ನಾಗಿ ಹೋಗ್ಬಿಡ್ತೀರಿ. ಸುಮಾರು ಒಂದು 5,000 to 6,000 ಜನ ಈ ಒಂದು ಆಸನಗಳಲ್ಲಿ ಕೂರ್ಬೋದು ಅಂತ ಹೇಳ್ಬಿಟ್ಟು ಅಂದಾಜಿಸಲಾಗಿದೆ. ಎಲ್ಲ ವ್ಯವಸ್ಥೆ ಆಗಿರುತ್ತೆ. ಈಗಾಗಲೇ ನೀವು ಪ್ರವಾಸ ಮಂದಿರದಲ್ಲಿ ಊಟದ ವ್ಯವಸ್ಥೆ ನೋಡಿರ್ಬೋದು. ಪಾರ್ಕಿಂಗ್ ವ್ಯವಸ್ಥೆ ನಿಮಗೆ ಜೂನಿಯರ್ ಕಾಲೇಜ್ನ ಒಂದು ಶಾಲೆ ಆವರಣದಲ್ಲಿ ನೋಡ್ಬೋದು. ಮತ್ತು ಗುದ್ಲಿ ಪೂಜೆ ಆಗೋ ಸ್ಥಳನೂ ತೋರಿಸ್ತೀವಿ ನಿಮಗೆ. ನಾಳೆ ಗುದ್ಲಿ ಪೂಜೆ ಆಗೋದು ಅಲ್ಲಿ ಒಂದು ಪೆಂಡಲ್ ಹಾಕಿದ್ದಾರಲ್ವ ಒಳಗಡೆ, ಇಲ್ಲಿ ಗುದ್ಲಿ ಪೂಜೆಗೆ ಎಲ್ಲ ವ್ಯವಸ್ಥಿತವಾಗಿ ನಡ್ಸ್ಕೊಂಡು ಬಂದಿರ್ತಾರೆ. VIP ಚೇರ್ಗಳು ಹಾಕಿರ್ತಾರೆ. ಮತ್ತು ಮುಂದೆಗಡೆ ಮೀಡಿಯಾ ಸ್ಟಾಲ್ ಕೂಡ ಅಲ್ಲಿ ಮುಂದೆ ವ್ಯವಸ್ಥೆ ಮಾಡಿರ್ತಾರೆ. ನಗರಸಭೆ ಅಧ್ಯಕ್ಷರು ಇವೆಲ್ಲ ಕಾರ್ಯವನ್ನು ಮುಂದೆ ನಿಂತ್ಕೊಂಡು ಮಾಡ್ತಾ ಇದ್ದಾರೆ ಶಾಸಕರ ಆದೇಶದಂತೆ. ಈ ಒಂದು ಪಕ್ಷಾತೀತವಾಗಿ ಎಲ್ಲರೂ ಸಮಸ್ತ ಶಿಡ್ಲಘಟ್ಟ ಜನತೆ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕಂತ ಹೇಳ್ಬಿಟ್ಟು ಈಗಾಗಲೇ ಮನವಿ ಮಾಡಿರ್ತಾರೆ. ಗುದ್ಲಿ ಪೂಜೆ ಆಗುವಂತಹ ಸ್ಥಳ ನಿಮಗೆ ತೋರಿಸ್ತೀವಿ ನೋಡಿ. ನಾಳೆ ಏನು ಅಂಬೇಡ್ಕರ್ ಭವನದ ನಿವೇಶನದ ಗುದ್ಲಿ ಪೂಜೆಗೆ ಸಜ್ಜಾಗಿರುವಂಥ ಸ್ಥಳ ಇದಾಗಿರುತ್ತೆ. ಇಲ್ಲಿಂದ ಕಾರ್ಯಕ್ರಮ ನೆಕ್ಸ್ಟ್ ಬಂದು ಗುರುಭವನದಲ್ಲಿ ಅಲ್ಲಿ ಗುದ್ಲಿ ಪೂಜೆ ಆಗುತ್ತೆ. ನೌಕರ ಭವನ ಗುದ್ಲಿ ಪೂಜೆ ಆಗುತ್ತೆ. ಈ ಒಂದು ಟೆಕ್ನಾಲಜಿ ನೋಡಿ ಯಾವ ಥರ ಇದೆ. ಈ ಒಂದು ಸ್ಟೇಜು, ಈ ಒಂದು ಜರ್ಮನ್ ಟೆಕ್ನಾಲಜಿಯ ಒಂದು ಪೆಂಡಾಲು, ಆಲ್ಮೋಸ್ಟ್ ಒಂದು ಬಿಗ್ಗೆಸ್ಟು ಏನಂದರೆ ಸಿನಿಮಾ ಇದಕ್ಕೆ ಹಾಕ್ತಾರಲ್ವ ಆಡಿಟೋರಿಯಮಲ್ಲಿ, ಸಿನಿಮಾ ಫಂಕ್ಷನ್ಗಳಲ್ಲಿ ನೀವು ನೋಡಿರ್ತೀರಿ. ಅದೇ ಥರನೇ ಯಾವುದಕ್ಕೂ ಕಡಿಮೆ ಇಲ್ಲದಿರೋ ರೀತಿ ಮಾಡಿದ್ದಾರೆ. ಇಂಚಿಂಚು ನಿಮಗೆ ಮಾಹಿತಿ ತೋರಿಸ್ತೀವಿ ನೋಡಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವದ ಪ್ರಯುಕ್ತ ಹಾಗೂ 118ನೇ ಜಗಜೀವನ್ ರಾಮ್ ಅವರ ಜಯಂತಿ ಪ್ರಯುಕ್ತ ಮಾಡ್ತಿರುವಂಥ ಕಾರ್ಯಕ್ರಮಗಳು. ಆ ಸ್ಟೇಜ್ ನೋಡ್ಬೋದು ನಿಮಗೆ. ಆಲ್ಮೋಸ್ಟು ಹೆಚ್ಚು ಕಡಿಮೆ ಒಂದು 100 ಜನ ಈ ಸ್ಟೇಜಲ್ಲಿ ಕೂರ್ಬೋದಾಗಿರುತ್ತೆ. ದೊಡ್ಡ ಬಿಗ್ಗೆಸ್ಟ್ ಸ್ಟೇಜು. ಬ್ಯಾಕ್ಗ್ರೌಂಡಲ್ಲೆಲ್ಲ LED ಸ್ಕ್ರೀನ್ ಬರ್ಬೋದು. ಅದರಲ್ಲಿ ಅಂಬೇಡ್ಕರ್ ಭವನದ ಒಂದು ನೀಲಿ ಚಿತ್ರ, ಅಂದರೆ ಬ್ಲೂ ಪ್ರಿಂಟು ಅಂಬೇಡ್ಕರ್ ಭವನ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ತೋರಿಸೋದಕ್ಕೆ ಒಂದು LED ವ್ಯವಸ್ಥೆ ಕೂಡ ಮಾಡ್ತಾರೆ. ಜ್ಯೋತಿ ಬೆಳಗಿಸೋದಕ್ಕೆ ಒಂದು ದೀಪ ಕೂಡ ಇಲ್ಲೇ ಇರುತ್ತೆ. ಆಲ್ಮೋಸ್ಟ್ ವರ್ಕ್ ಇನ್ ಪ್ರೋಗ್ರೆಸ್. ನಾಳೆ ನಿಮ್ಗೆ ಗೊತ್ತಾಗುತ್ತೆ ಈ ಸ್ಟೇಜಿನ ಎಷ್ಟು ಜನ ಇದರಲ್ಲಿ ಬಂದು ಇರ್ತಾರೆ ಅಂತ ಹೇಳ್ಬಿಟ್ಟು. ಸ್ಟೇ ಟ್ಯೂನ್, ಎಲ್ಲಿ ಹೋಗಬೇಡಿ. ನಾಳೆ 10:15 10 ಗಂಟೆಗೆಲ್ಲ ನೀವು ಇಲ್ಲಿಗೆ ಬಂದರೆ ಮೆರವಣಿಗೆಯಲ್ಲಿ ಪಾಲ್ಗೊಳ್ಬೋದು. 12 ಗಂಟೆಗೆ ಇಲ್ಲಿ ಗುದ್ದಲಿ ಪೂಜೆ ಇರುತ್ತೆ. ಯಾರು ಮಿಸ್ ಮಾಡದೆ ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕಂತ ಹೇಳ್ಬಿಟ್ಟು ನಮ್ಮ ಕನ್ನಡ ಮೈತ್ರಿ ನ್ಯೂಸ್ ವಾಹಿನಿಯಿಂದ ತಮಗೆ ಮನವಿ ಮಾಡ್ತಾ ಇದ್ದೀವಿ. ನಾಳೆ ನಡೆಯುವಂತಹ ಕಾರ್ಯಕ್ರಮದ ಒಂದು ಮುನ್ನೋಟ ನೋಡಿ. ಈ ಸ್ಟೇಜನ್ನ ತೋರಿಸ್ತಾ ಇದ್ದೀವಿ ನಿಮಗೆ. ಜರ್ಮನ್ ಮಾಡ್ರನ್ನು ಈ ಒಂದು ಸ್ಟೇಜ್ನಲ್ಲಿ ಯಾವುದೇ ಥರ ಮಳೆ ಬಿದ್ದರೂ ಏನೂ ಆಗಲ್ಲ. ಸುಮಾರು 5,000 ಆಸನಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ. ಟೋಟಲ್ ಈ ಒಂದು ವೇದಿಕೆ ನೋಡಿದ್ರೆ ಸ್ಟನ್ನಾಗಿ ಹೋಗ್ಬಿಡ್ತೀರಿ, ಆ ಥರ ಆರ್ಗನೈಸ್ ಮಾಡಿರ್ತಾರೆ. ಈ ಒಂದು ಕಾರ್ಯಕ್ರಮ 12 ಗಂಟೆಗೆ ಇಲ್ಲಿ ಗುದ್ದಲಿ ಪೂಜೆ ನೆರವೇರಿಸ್ಕೊಂಡು ಈ ಕಾರ್ಯಕ್ರಮದಲ್ಲಿ ಘನ ಉಪಸ್ಥಿತಿ ನಮ್ಮ ಉಸ್ತುವಾರಿ ಸಚಿವರಾದ MC ಸುಧಾಕರ್ ಮತ್ತು ಜನಪ್ರಿಯ ಶಾಸಕರಾದಂಥ ರವಿಕುಮಾರ್ ಅವರು ಉಪಸ್ಥಿತಿ ಇರ್ತಾರೆ. ಸುಮಾರು 5,000 ಜನಕ್ಕೆ ಆಸನಗಳ ವ್ಯವಸ್ಥೆಯನ್ನು ಸಹ ಮಾಡಿರ್ತಾರೆ. ನಾಳೆ ಭೇಟಿಯಾಗೋಣ. ಈ ಒಂದು ವೇದಿಕೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಜಗಜೀವನ್ ರಾಮ್ರವರ ಒಂದು ಯಾವ ಥರ ನಾಯಕರ ಒಂದು ಹಿತವಚನಗಳು ಮೈನ್ ಅವರೆಲ್ಲ ಬಂದು ಇದರಲ್ಲಿ ಹೇಳ್ತಾರೆ. ಎಲ್ಲ ಹನುಮಂತ ಅವರು ಮುಖ್ಯ ಭಾಷಣಕಾರರಾಗಿರ್ತಾರೆ. PLD ಬ್ಯಾಂಕ್ ಅಧ್ಯಕ್ಷರು ಬಂಗ್ಮುನಿಯಪ್ಪಣ್ಣ ಸಹ ಈ ಒಂದು ವೇದಿಕೆಗೆ ಒಂದು ಏನು ಆಗ್ತಾ ಇರುವಂಥ ನಿರ್ಮಾಣದ ಉಸ್ತುವಾರಿಯನ್ನು ವಹಿಸ್ಕೊಂಡು ಅವರು ಒಂದು ಅಧ್ಯಕ್ಷತೆಯಲ್ಲಿ, ಶಾಸಕರ ಅಧ್ಯಕ್ಷತೆಯಲ್ಲಿ ಇಲ್ಲಿ ಸ್ಟೇಜ್ನ ಉಸ್ತುವಾರಿ ತಗೊಂಡು ಯಾವ ಥರ ಮಾಡಬೇಕಂತೇಳಿ ನಗರಸಭೆ ಅಧ್ಯಕ್ಷರು ಉಪಸ್ಥಿತಿ ಇರ್ತಾರೆ. ನಂದಕಿಶನ್ ಅವರು ಸಹ ಈ ಒಂದು ವೇದಿಕೆಯಲ್ಲಿ ಅವರು ಸಂಪೂರ್ಣ ಜವಾಬ್ದಾರಿ ತಗೊಂಡು ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ ಐತಿಹಾಸಿಕ
ಉಳಿಬೇಕು, ಇದು ಚಿರಕಾಲ ಉಳಿಬೇಕು, ನೂರಾರು ವರ್ಷಗಳ ಈ ಒಂದು ಭವನದ ಬಗ್ಗೆ ಚಿರಸ್ಥಾಯಿಯಾಗಿರ್ಬೇಕಂತ ಹೇಳ್ಬಿಟ್ಟು ಈಗಾಗಲೇ ಎಲ್ಲರ ಗಮನವೂ ಶಿಡ್ಲಘಟ್ಟ ಅಂಬೇಡ್ಕರ್ ಭವನದ ಕಡೆಯೇ ಇದೆ. ನಾಳೆ ಬನ್ನಿ. ದೊಡ್ಡ ದೊಡ್ಡ ಫ್ಯಾನ್ಗಳು, ಎ ಸಿಗಳು ಏನು ನಾಳೆ ಬಿಸಿ ಆಗಬಾರ್ದು ಅಂತ ಹೇಳ್ಬಿಟ್ಟು ಎಲ್ಲ ಕಡೆಯೂ ಇದನ್ನು ಇಟ್ಬಿಡ್ತಾರೆ. ಆಲ್ಮೋಸ್ಟ್ ಒಂದು 10 ಫ್ಯಾನ್ಗಳೇನೋ ತರಿಸಿದ್ದಾರೆ. ಈ ಒಂದು ವ್ಯವಸ್ಥೆನೂ ಮಾಡಿರ್ತಾರೆ. ಹಲವು ಹೋರಾಟಗಳ ಪ್ರತಿಫಲ ನೋಡಿ. ಇಲ್ಲಿ ಏನಂತ ಹೇಳಿದ್ರೆ ಒಂದು SSLC PUC ವಿದ್ಯಾರ್ಥಿಗಳಿಗೆ ಅಲ್ಲಿ ಸನ್ಮಾನಕ್ಕೆ ಒಂದು ಸ್ಟೇಜ್ ಆದರೆ, ಇಲ್ಲಿ ಮುಖ್ಯ ಅತಿಥಿಗಳ ಘನ ಉಪಸ್ಥಿತಿಯಲ್ಲಿ ಅವರಿದ್ದರೆ ಇನ್ನೊಂದು ಇರುತ್ತೆ. ಏನಂತ ಹೇಳಿದ್ರೆ ಅಲ್ಲಿ ಕಲಾ ತಂಡಗಳಿಗೆ ಅಂಬೇಡ್ಕರ್ ಅವರ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸ್ಕೊಳ್ಳುವಂತಹ ಕಲಾವಿದರು ಇಲ್ಲಿ ಹಾಡುಗಾರಿಕೆಗಳು ಮತ್ತು ವಿವಿಧ ರೀತಿಯ ಅಲ್ಲಿ ಹಾಡು ಮತ್ತು ಇನ್ನೊಂದು ಮಾಡೋದಕ್ಕೆ ಈ ಒಂದು ಸ್ಟೇಜನ್ನು ಪುಟ್ಟದಾಗಿ ಮಾಡಿರ್ತಾರೆ. ಒಟ್ಟಾರೆ ಒಂದೇ ವೇದಿಕೆಯಲ್ಲಿ 3 ಸ್ಟೇಜ್ಗಳನ್ನು ಇಲ್ಲಿ ವ್ಯವಸ್ಥೆ ಮಾಡಿರೋದ್ರಿಂದ ಈ ಒಂದು ಕಾರ್ಯಕ್ರಮವನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಬಾರ್ದು ಅಂತ ಹೇಳ್ಬಿಟ್ಟು ನಮ್ಮ ಒಂದು ಮನವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿದ್ರೆ ಇಡೀ ರಾಷ್ಟ್ರೀಯ ನಾಯಕರು, ಅವ್ರಿಗೆಲ್ಲರೂ ಸೇರಿ ಗೌರವ ಕೊಟ್ಟರೆ ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು. ಹಾಗೂ ಇದೇ ವೇದಿಕೆಯಲ್ಲಿ ಅಂಗವಿಕಲರಿಗೂ ಸಹ ಒಂದು ವ್ಯವಸ್ಥೆ ಮಾಡಿರ್ತಾರೆ. ಅವರನ್ನು ಸಹ ಇಲ್ಲೇ ಗುರುಸ್ತಾರೆ. ಆ ಒಂದು ಸ್ಟೇಜ್ನಲ್ಲಿ ಎಲ್ಲರಿಗೂ ಒಂದೇ ವೇದಿಕೆಯಲ್ಲಿ 3 ಸ್ಟೇಜ್ಗಳನ್ನು ಮಾಡಿರೋದ್ರಿಂದ ಈ ಒಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಮೂಡಿ ಬರಲಿ ಅಂತ ಹೇಳ್ಬಿಟ್ಟು ನಮ್ಮದು ಒಂದು ಬಯಕೆ ಆಗಿದೆ. ನಾಳೆ 134ನೇ ಜಯಂತ್ಯೋತ್ಸವ ಅಂಬೇಡ್ಕರ್ ಹಾಗೂ ಜಗಜೀವನ್ ರಾಮ್ರವರಿಗೆ ಸುಮಾರು ಒಂದು 5,000ರಿಂದ 6,000 ಜನ ಸೇರುವ ನಿರೀಕ್ಷೆ ಇರೋದರಿಂದ ಇಲ್ಲಿನ ಊಟದ ಸಿದ್ಧತೆಗಳನ್ನು ಮಾಡ್ತಾ ಇರುವಂಥ ದೃಶ್ಯ ನೋಡ್ಬೋದು. ಶಿಡ್ಲಘಟ್ಟ ಪ್ರವಾಸಿ ಮಂದಿರದಲ್ಲಿ ಈಗಾಗಲೇ ಅಡುಗೆಯ ಏನು ಭಟ್ರುಗಳು ಬಂದಿರ್ತಾರೆ, ಮೆಣಸಿನ್ಕಾಯಿಗಳು ಎಲ್ಲ ಬಿಡಿಸಿ ಊಟದ ವ್ಯವಸ್ಥೆಗಳಿಗೆ ಸಿದ್ಧತೆ ಮಾಡ್ತಾ ಇರ್ತಾರೆ. ನೋಡಿ ಏನು ಮೂಟೆಗಳು ತಂದಿದ್ದಾರೆ. ಏನೇನಿರುತ್ತಣ್ಣ ನಾಳೆ ಊಟದಕ್ಕೆ? ಏನಾದರೂ ಮೆನು ಇದೆಯಾ? ಮೆನು ಇದೆಯಾ? ಯಜಮಾನ್ರವರು ನೋಡಿ ಇಲ್ಲಿ ಮೂಟೆಗಳು ಸುಮಾರು 5,000ರಿಂದ 6,000 10,000 ನಿರೀಕ್ಷೆ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಪ್ರಯುಕ್ತ ಬರುವಂತಹ ಅಂಬೇಡ್ಕರ್ ಅಭಿಮಾನಿಗಳಿಗೆ ಇಲ್ಲಿ ಊಟದ ಸಿದ್ಧತೆಯನ್ನು ಮೊನ್ನೆ ಶಾಸಕರ ಒಂದು ಅಧ್ಯಕ್ಷತೆಯಲ್ಲಿ ನಡೆಯುವ ಈ ಕಾರ್ಯಕ್ರಮಕ್ಕೆ ತಂಡೋಪತಂಡವಾಗಿ ಬರುವ ಅಂಬೇಡ್ಕರ್ ಅಭಿಮಾನಿಗಳಿಗೆ ಊಟವನ್ನು ಯಾರಿಗೂ ಸಹ ಕ್ವಾಲಿಟಿ ಕ್ವಾಂಟಿಟಿ ಏನೂ ಮಿಸ್ ಆಗಬಾರ್ದು ಅಂತೇಳಿ ಒಂದು ಪಣ ತೊಟ್ಟಿರ್ತಾರೆ. ಇಲ್ಲಿ KG ಗಟ್ಟಲೆ ಚಿಲ್ಲಿ. ಅಣ್ಣ ನಮಸ್ಕಾರ ಅಣ್ಣ. ಏನಣ್ಣ ಏನೇನಣ್ಣ ಮೆನು ಅಲ್ಲಿ ಏನೇನಿದೆ ಅಣ್ಣ ನಿರೀಕ್ಷೆ? ಹಾಂ ಹಾಂ. ಎಷ್ಟು ಜನಕ್ಕೆ ನಿರೀಕ್ಷೆ ಇದೆ ಸರ್ ನಾಳೆ? 5,000ರಿಂದ 6,000 ಜನ. ಸೂಪರ್. ಒಳ್ಳೆ ಇದು ಅಕ್ಕಿ ಯಾವುದು? ಒಳ್ಳೆ ಅಕ್ಕಿ ಯಾವ್ದು ಸರ್ ಇದು? ಬುಲೆಟ್. ಫಸ್ಟ್ ಕ್ವಾಲಿಟಿ ಇದು. ದೊಡ್ಡ ಸ್ಟಾರ್ ಹೋಟ್ಲ್ಗಳಲ್ಲಿ ಮಾಡುವಂತಹ ಅಕ್ಕಿಯನ್ನೇ ತರಿಸಿ ಇಲ್ಲಿ ಡಂಪ್ ಮಾಡಿರ್ತಾರೆ. ನೋಡ್ಬೋದು ಈಗಾಗಲೇ ಸಿದ್ಧತೆಗೊಂಡಿರುವಂಥ ಊಟಕ್ಕೆ ಎಲ್ಲ ಸಾಮಗ್ರಿಗಳು ಬಂದಿರುತ್ತೆ. ಒಳ್ಳೆ ಕ್ವಾಲಿಟಿ ಕ್ವಾಂಟಿಟಿ ಮೇಂಟೈನ್ ಮಾಡಿರ್ತಾರೆ. ನಾಳೆ ಒಂದು 2 ಗಂಟೆಗೆ ಮಧ್ಯಾಹ್ನದ ಬಿಸಿ ಊಟ ನೀವು ತಿಂದ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಪ್ರಯುಕ್ತ ಅಲ್ಲಿ ಅವರ ಒಂದು ಹಿತವಚನಗಳನ್ನು ನೋಡಿ ಎಲ್ಲ ಅಲ್ಲಿ ಮೈನ್ ಅವ್ರು ಬಂದಿರ್ತಾರೆ ಅತಿಥಿಗಳು. ಅವ್ರ ಭಾಷಣ ಕೇಳಿ ನಂತರ ಊಟ ಸವಿದು ಹೋಗಬೇಕು. ಈ ಕಾರ್ಯಕ್ರಮಕ್ಕೆ ತಾಲೂಕಿನಾದ್ಯಂತ ಇರುವಂತಹ ಎಲ್ಲ ಅಂಬೇಡ್ಕರ್ ಅಭಿಮಾನಿಗಳು, ವಿಶೇಷವಾಗಿ ಅವರು ಸಂವಿಧಾನ ಶಿಲ್ಪಿಯಾಗಿರೋದಕ್ಕೆ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತೇಳಿ ನಮ್ಮಲ್ಲಿ ಮನವಿ. ತಮ್ಮಲ್ಲಿ ವಿಶೇಷ ಏನಂತ ಹೇಳಿದ್ರೆ ಅಂಬೇಡ್ಕರ್ 134ನೇ ಜಯಂತಿ ಪ್ರಯುಕ್ತ ಒಂದು ಕಡೆ ಆದರೆ, ಇನ್ನೊಂದು ಸಿಹಿ ಸುದ್ದಿ ಏನಂತ ಹೇಳಿದ್ರೆ ಗುರುಭವನ ಗುದ್ದಲಿ ಪೂಜೆ ಹಾಗೂ ಏನು ನಿರೀಕ್ಷೆ ಅಂತೆ ನೌಕರ ಭವನ ಸಹ ನಾಳೆನೇ ಗುದ್ದಲಿ ಪೂಜೆ ಇರೋದ್ರಿಂದ ವಿಶೇಷ ಕಾರ್ಯಕ್ರಮಗಳು 1 2 3 ಕಾರ್ಯಕ್ರಮಗಳು ಅಂತ ಹೇಳಿದ್ರೆ ಈ ಒಂದು ಕಾರ್ಯಕ್ರಮದ ದಿನವೇ ಇಲ್ಲಿ ನೋಡಿ ಊಟಕ್ಕೆ ಸಿದ್ಧತೆ ಆಗಿರುವಂತಹ ಇಲ್ಲಿ ಸ್ಟಾಲ್ಗಳು ನೋಡ್ಬೋದು. ಯಾವ ಥರ ಇದೆ ಸ್ಟಾಲ್ಗಳು ಅಂತ, ದೊಡ್ಡ ಸ್ಟಾಲ್ಗಳು ಹಾಕಿರ್ತಾರೆ. ಎಲ್ಲ ಸ್ವಚ್ಛತೆ ಆಗಿರ್ತದೆ. ವಿಶೇಷವಾಗಿ ವಿಕಲಚೇತನರಿಗೆ ನಾಳೆ ಒಂದು ವಾಹನ ಅಂದರೆ ದ್ವಿಚಕ್ರ ವಾಹನಗಳು ಸಹ ಇಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಬಂದು ನಿಂತಿದೆ. ನಾಳೆ ಸಹ ಈ ಒಂದು ಕಾರ್ಯಕ್ರಮದ ಪ್ರಯುಕ್ತ ವಿಕಲಚೇತನರಿಗೆ ದ್ವಿಚಕ್ರ ವಾಹನದ ಸ್ಕೂಟಿಗಳನ್ನು 1 2 3 4 5 6 7 8 9 10 ಜನ ವಿಕಲಚೇತನರಿಗೆ ಈ ಒಂದು ಸಂದರ್ಭದಲ್ಲಿ ದ್ವಿಚಕ್ರ ವಾಹನಗಳನ್ನು ನೀಡಲು ಸಜ್ಜಾಗಿರ್ತಾರೆ. ಒಟ್ಟೆ ಬ್ಯೂಟಿಫುಲ್ ಕಾರ್ಯಕ್ರಮ ಅನ್ಬೋದು. ಇದು ಪ್ರವಾಸಿ ಮಂದಿರದ ಅಲ್ಲಿ ನಿಲ್ಲಿಸಿರ್ತಾರೆ. ನಾಳೆ ಕಾರ್ಯಕ್ರಮಗಳು ತುಂಬ
ಅದ್ಧೂರಿಯಾಗಿ ಮೂಡಿ ಬರಲಿದೆ. ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ, ಒಂದು ಸ್ಟೇಜನ್ನು ನೋಡಿಸಿದ್ರೆ ಸ್ಟನ್ನಾಗಿ ಹೋಗ್ಬಿಡ್ತೀನಿ. ನೀವು ಆ ಸ್ಟೇಜನ್ನು ನಿಮಗೆ ನಾವು ನೋಡಿಸ್ತೀವಿ. ಅಲ್ಲಿ ಹೋದ್ಮೇಲೆ ಅಂಬೇಡ್ಕರ್ ಜಯಂತಿ ನಡೆಯುವಂಥ ಸ್ಟೇಜ್ ಯಾವ ಥರ ಇದೆ, ಇಲ್ಲಿ ಯಾವ್ಯಾವ ಕಾರ್ಯಕ್ರಮಗಳು ನಡೆಯುತ್ತೆ, ಯಾರ್ಯಾರು ಅತಿಥಿಗಳು ಬರ್ತಾರೆ ಅಂತ ಹೇಳಿಬಿಟ್ಟು ಈಗಾಗಲೇ ನಿಮಗೆ ನಾವು ಹೇಳಿರ್ತೀವಿ. ಉಸ್ತುವಾರಿ ಸಚಿವರಾದ MC ಸುಧಾಕರ್ ಅವರು ಉಪಸ್ಥಿತಿ ಇರ್ತಾರೆ. ಮತ್ತು ಜನಪ್ರಿಯ ಶಾಸಕರಾದಂಥ BN ರವಿಕುಮಾರ್ ಅವರು ಇಲ್ಲೇ ಉಪಸ್ಥಿತಿ ಇದ್ದು ಅವರು ಅಧ್ಯಕ್ಷತೆಯಲ್ಲಿ ನಡೀತಾ ಇರೋ ಕಾರ್ಯಕ್ರಮ ಇದು. ಈಗಾಗಲೇ ಸ್ಥಳ ಪರಿಶೀಲನೆ ಮಾಡಿ ಇಲ್ಲಿ ಮುಖಂಡರು ಎಲ್ಲ ಸೇರಿರ್ತಾರೆ. ನಾಳೆ ನೋಡಿ ಟೋಟಲ್ ಕ್ಲೀನ್ನೆಸ್ ಆಗಿದೆ, ಎಲ್ಲ ಕ್ಲಿಯರ್ ಕಟ್ಟಾಗಿದೆ. ನಾಳೆಗೆ ಇದೆಲ್ಲ ಊಟದ ಒಂದು ಸ್ಟಾಲ್ಗಳು ಹಾಕಿರ್ತಾರೆ. ದಯವಿಟ್ಟು ಎಲ್ಲ ಅಭಿಮಾನಿಗಳು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಾಗಬೇಕು. ತಾಲೂಕಿನ ವಿದ್ಯಾರ್ಥಿಗಳಾದಂಥ SSLC ಮತ್ತು PUCಯಲ್ಲಿ ಹೆಚ್ಚು ಅಂಕಗಳು ಪಡೆದಂತಹ 50 ವಿದ್ಯಾರ್ಥಿಗಳು SSLC, 50 ವಿದ್ಯಾರ್ಥಿಗಳು PUCಯಲ್ಲಿ ಉತ್ತಮ ಅಂಕ ಗಳಿಸಿರುವಂತಹ ಎಲ್ಲರನ್ನು ಇಲ್ಲಿ ಸನ್ಮಾನಿಸಲು ಇಲ್ಲಿ ಚೇರುಗಳು, ಆಸನಗಳು ಸಿದ್ಧತೆಗೊಂಡಿರುತ್ತವೆ. ವೇದಿಕೆ ಪಕ್ಕದಲ್ಲೇ ಈ ಕಡೆ ಲೆಫ್ಟಲ್ಲೇ ಬಂದು ವೇದಿಕೆಯಲ್ಲಿ ಮಕ್ಕಳನ್ನು ಏನು SSLC PUCಯಲ್ಲಿ ಹೆಚ್ಚು ಅಂಕಗಳು ಪಡೆದಿರುವಂತಹ ವಿದ್ಯಾರ್ಥಿಗಳನ್ನು ಇಲ್ಲಿ ಸನ್ಮಾನ ಮಾಡಿ ಅವರಿಗೆ ಒಂದು ನೆನಪಿನ ಕಾಣಿಕೆ ನೀಡುವುದಕ್ಕೂ ಸಹ ಈ ವೇದಿಕೆಯಲ್ಲೇ ಇವರಿಗೆ ಆಸನಗಳು ವ್ಯವಸ್ಥೆ ಮಾಡಿರ್ತಾರೆ. ಇದಂತೂ ನಿಜವಾಗ್ಲೂ ಬ್ಯೂಟಿಫುಲ್ ಆಗಿದೆ. ಲಗ್ನ ಯಾವ ಥರ ಇದೆ ಟೌನಲ್ಲಿ, ನಿಮ್ಮ ಮೊಬಿಲೈಸೇಷನ್ ಯಾವ ಥರ ಮಾಡಿದ್ದೀರಣ್ಣ? ನಾಳೆ ಯಾವ ಥರ ನಡೆಯುತ್ತೆ? ನಾವೆಲ್ಲ ಸೇರಿ ಈ ಒಂದು ಅಂಬೇಡ್ಕರ್ ಜಯಂತಿನ ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕು ಅಂದ್ಕೊಂಡು ಮಾತನಾಡ್ಕೊಂಡಿದ್ದೀವಿ. ಅದೇ ರೀತಿ ನಾವು ಹೋರಾಟ ಮಾಡ್ಕೊಂಡು ಬಂದಿರತಕ್ಕಂಥ ಅಂಬೇಡ್ಕರ್ ಭವನದ ಗುದ್ಲಿ ಪೂಜೆ ಸಹ ನಾಳೆ ನಡೆಯುತ್ತೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ ಎಲ್ಲ ದಲಿತ ಸಮುದಾಯಗಳು ಅಥವಾ ಎಲ್ಲ ಸಮುದಾಯದ ಜನರು ಸೇರಿ ಅದ್ಧೂರಿಯಾಗಿ ಗುದ್ಲಿ ಪೂಜೆಯನ್ನು ನಿರ್ವಹಿಸ್ತಕ್ಕಂಥ ಕಾರ್ಯಕ್ರಮನೂ ಮಾಡ್ತಾಯಿದ್ದೀವಿ. ಟೌನಲ್ಲಿ ಎಲ್ಲ ಜನಾಂಗದವರು, ಮುಸಲ್ಮಾನ್ ಬಾಂಧವರು, ಇತರ ಸಮಾಜದವರು ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆಸಬೇಕಂತ ಹೇಳಿ ಒಂದು ತೀರ್ಮಾನ ಮಾಡಿದ್ದೀವಿ. ಈಗಾಗಲೇ ಸಿದ್ಧತೆಗೊಂಡಿರುವಂಥ ಕಾರ್ಯಕ್ರಮದಲ್ಲಿ ದಲಿತ ಮುಖಂಡರಂಥ ಏನು ನಾಗನರಸಿಂಹಣ್ಣು, ಪ್ರಕಾಶ್ ಅಣ್ಣು, ವೆಂಕಿ ಅಣ್ಣು, ನಾಣಶಮಣ್ಣ ಸಹ ಸೇರಿರ್ತಾರೆ. ಯಾವ್ಯಾವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೋ ಶಾರ್ಟಾಗಿ ಸ್ವೀಟಾಗಿ ನಮಗೆ ತಿಳಿಸ್ಕೊಡ್ತಾರೆ ವೆಂಕಿ ಅಣ್ಣವರು ಹಾಗೂ ನಾಗನರಸಿಂಹಣ್ಣವರು. ಅಣ್ಣ ಹೇಳಿ ಅಣ್ಣ, ಏನೇನು ಕಾರ್ಯಕ್ರಮಗಳು ಯಾವ ಥರ ಸಜ್ಜಾಗಿದೆ? ಸರ್ ಹೇಳಿ ಸರ್, ಯಾವ ಥರ ಏನು ಕಾರ್ಯಕ್ರಮಗಳು ಯಾವ ಥರ ನಡ್ಸ್ಕೊಳ್ಬೇಕು ಅಂದ್ಕೊಂಡು ಸಿದ್ಧತೆ ಆಗಿದೆ? ಸರ್, ನಾಳೆ ಬೆಳಗ್ಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜನ್ಮದಿನಾಚರಣೆ ಹಾಗೂ ಬಾಬು ಜಗಜೀವನ್ ರಾಮ್ರವರ 118ನೇ ಜನ್ಮದಿನಾಚರಣೆ ಅಧಿಕೃತವಾಗಿ ನಾಳೆ ಶಿಡ್ಲಘಟ್ಟ ಸರ್ಕಾರಿ ಬಸ್ ನಿಲ್ದಾಣ ಅಲ್ಲಿಂದ ಮೆರವಣಿಗೆ ಪ್ರಾರಂಭ ಆಗುತ್ತೆ. 106 ಕಲಾ ತಂಡಗಳೊಂದಿಗೆ, ಸ್ತಬ್ಧ ಚಿತ್ರಗಳೊಂದಿಗೆ, ಇಬ್ಬರ ಮಹಾ ವ್ಯಕ್ತಿಗಳ ಹೂವಿನ ಪಲ್ಲಕ್ಕಿಯೊಂದಿಗೆ ಇಡೀ ತಾಲೂಕಿನ ಎಲ್ಲ ಸಾರ್ವಜನಿಕರು ಸುಮಾರು ಒಂದು 10,000 ಜನ ಸೇರಿ ಮೆರವಣಿಗೆಯಲ್ಲಿ ಸಾಗಿ ಬಂದು ಇಲ್ಲಿ ನಮ್ಮ ಅಂಬೇಡ್ಕರ್ ಭವನ ಜಾಗ ಏನಿದೆ ಅಲ್ಲಿ ಬಹಳ ಅದ್ಧೂರಿಯಾದ ವೇದಿಕೆ ಒಂದು ನಿರ್ಮಾಣ ಆಗಿದೆ. ಜರ್ಮನ್ ಮಾದರಿದು ಒಳ್ಳೆ ಸ್ಟೇಜ್ ವ್ಯವಸ್ಥೆ ಆಗಿದೆ. ಆಮೇಲೆ 3,000ಕ್ಕೂ ಅಧಿಕ ಚೇರ್ ವ್ಯವಸ್ಥೆ ಮಾಡಲಾಗಿದೆ. ಅಲ್ಲಿ ಗುದ್ಲಿ ಪೂಜೆ ಮಾಡಲಿಕ್ಕೆ ನಮ್ಮ ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ MC ಸುಧಾಕರ್ ಅವರು ಬರ್ತಾ ಇದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸನ್ಮಾನ್ಯ ಶಾಸಕರಾದ BN ರವಿಕುಮಾರ್ ಅಣ್ಣವರು ವಹಿಸ್ಕೊತಾ ಇದ್ದಾರೆ. ಎಲ್ಲ ತಾಲೂಕು ಅಧಿಕಾರಿಗಳು, ಚುನಾಯಿತ ಪ್ರತಿನಿಧಿಗಳು, ಕೌನ್ಸಿಲರ್ಸ್ ಇರ್ಬೋದು, ವಿವಿಧ ಸಹಕಾರಿ ಬ್ಯಾಂಕ್ ಇರ್ಬೋದು, ವಿವಿಧ ಸಂಸ್ಥೆಗಳ ಚುನಾಯಿತ ಪ್ರತಿನಿಧಿಗಳೆಲ್ಲರೂ ಬರ್ತಾ ಇದ್ದಾರೆ. ಅದಕ್ಕಿಂತ ಹೆಚ್ಚಿನದಾಗಿ ಎಲ್ಲ ಸಂಘಟನೆಗಳ ಪದಾಧಿಕಾರಿಗಳು ಏನಿವತ್ತು ಅಂಬೇಡ್ಕರ್ ಭವನ ವಿಚಾರದಲ್ಲಿ 30 ವರ್ಷಗಳಿಂದ ಬಹಳಷ್ಟು ಹೋರಾಟಗಳನ್ನು ಮಾಡ್ಕೊಂಡು ಬಂದಿರತಕ್ಕಂಥ ಎಲ್ಲ ಸಂಘಟನೆಗಳ ಪದಾಧಿಕಾರಿಗಳು ಬಹಳ ಉತ್ಸಾಹದಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀವಿ. ಇಡೀ ತಾಲೂಕಿನಾದ್ಯಂತ ಜನರನ್ನೆಲ್ಲ ಆರ್ಗನೈಸ್ ಮಾಡಿದ್ದೀವಿ. ಇಲ್ಲಿ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಬಹಳ ಸುಸಜ್ಜಿತವಾದ ಒಂದು ಊಟದ ವ್ಯವಸ್ಥೆಯನ್ನು ಇಲ್ಲಿ IBನಲ್ಲಿ ಮಾಡಲಾಗಿದೆ. ಒಂದು 5,000 ಜನಕ್ಕೆ ಊಟದ ವ್ಯವಸ್ಥೆ ಮಾಡಲಾಗಿದೆ. ನಾಳೆ ಇಡೀ ತಾಲೂಕಿನಲ್ಲಿ ಅಂಬೇಡ್ಕರ್ ಬಾಬು ಜಗಜೀವನ್ ರಾಮ್ ಹೆಸರು ಜೋರಾದ ಧ್ವನಿಯಲ್ಲಿ ಮೊಳಗುತ್ತೆ ಸರ್. ಎಷ್ಟು ಜನ ಬರೋ ನಿರೀಕ್ಷೆ ಇದೆ ಸರ್? ಒಂದು 10,000 ಜನ ಸೇರೋ ನಿರೀಕ್ಷೆ ಇದೆ. ಅಣ್ಣ, ತುಂಬ ಪ್ರಮೋಷನ್ ಮಾಡಿದ್ರೆ ಅಂಬೇಡ್ಕರ್ ಜಯಂತಿ ಸಕ್ಸಸ್ಫುಲ್ ಆಗಬೇಕಂತ ಹೇಳ್ಬಿಟ್ಟು ಯಾವ ಥರ ನೀವು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀರಿ ನಾಳೆಗೆ? ಈ ಒಂದು ಅಂಬೇಡ್ಕರ್ ಜಯಂತಿ ಅಂದರೆ ಬಹುತೇಕ ಜನ ದಲಿತರ ಕಾರ್ಯಕ್ರಮ ಎಂಬತಕ್ಕಂತಹ ಭಾವನೆಗಳಿದೆ. ಯಾಕಂದರೆ ಅದೇ ದಲಿತ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಮೂಲಕ ಮತದಾನದ ಹಕ್ಕನ್ನು ನೀಡಿ
ಪ್ರತಿಯೊಬ್ಬರಿಗೂ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ತಮಗೆ ಹಕ್ಕನ್ನು ಕೊಟ್ಟಿರ್ತಕ್ಕಂತಹ ಏಕೈಕ ವ್ಯಕ್ತಿ ಭಾರತ ದೇಶದ ಅಗ್ರಗಣ್ಯ ನಾಯಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಗೆ ಪ್ರತಿಯೊಬ್ಬ ನಾಗರಿಕ ಬಂಧುಗಳು ಎಲ್ಲ ಸಮುದಾಯದ ವ್ಯಕ್ತಿಗಳಿಗೂ ಬಂದು ಅದ್ಧೂರಿಯಾಗಿ ನಡೆಯುವಂತಹ ಕಾರ್ಯಕ್ರಮಕ್ಕೆ ತಾವು ಕೂಡ ಕಾರಣೀಭೂತರಾಗಬೇಕಂತೇಳಿ ಈ ಸಂದರ್ಭದಲ್ಲಿ ಮನವಿ ಮಾಡ್ತಾ ಇದ್ದೀನಿ.